ಇನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇವತ್ತು ದಿಢೀರ್ ಅಂತ ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದಿದ್ರು. ತಮ್ಮ ವಿರುದ್ಧ ಕೆಟ್ಟ ಕಮೆಂಟ್ ಮಾಡಿದಂತವರ ವಿರುದ್ಧವಾಗಿ ಏನ್ ಕ್ರಮ ತೆಗೆದುಕೊಂಡಿದ್ದೀರಾ, ಇಲ್ಲಿ ತನಕ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನುವಂತ ಪ್ರಶ್ನೆ ಎತ್ತಿದ್ರು. ಜೊತೆಗೆ ಬೇರೊಬ್ಬ ಮಹಿಳೆಯ ದೂರಿಗೆ ಒಂದೇ ದಿನದಲ್ಲಿ ಕ್ರಮ ಆಗ್ತಾ ಇದೆ, ನನ್ನ ಕಂಪ್ಲೇಂಟ್ ಮಾತ್ರ ಯಾಕೆ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅಂತ ಸಿಟ್ಟಾಗಿದ್ದಾರೆ. ಬಹುಶಃ ಅವರು ಪರೋಕ್ಷವಾಗಿ ರಮ್ಯಾ ಅವರು ಹಿಂದೆ ದರ್ಶನ್ ಫ್ಯಾನ್ಸ್ ವಿರುದ್ಧವಾಗಿ ಕೊಟ್ಟಂತ ದೂರಿನ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಹಾಗಾದ್ರೆ ಇವತ್ತಿನ ಬೆಳವಣಿಗೆ ಏನೇನಾಯ್ತು ವಿಜಯಲಕ್ಷ್ಮಿ ಅವರು ಸ್ಟೇಷನ್ಗೆ ಹೋದಂತ ನಂತರದಲ್ಲಿ ಅಥವಾ ಪೊಲೀಸ್ ಕಮಿಷನರ್ ಕಚೇರಿಗೆ ಹೋದಂತ ನಂತರದಲ್ಲಿ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ. ರಮ್ಯಾ ದೂರಿಗೆ ಸೂಪರ್ ಆಕ್ಷನ್, ನನ್ನ ಕಂಪ್ಲೇಂಟ್ಗೆ ನೋ ರಿಯಾಕ್ಷನ್. ಪೊಲೀಸರ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗರಂ. 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಹುಬ್ಬಳ್ಳಿಯಲ್ಲಿ ನಟ ಸುದೀಪ್ ಹೇಳಿಕೆ ಬಳಿಕ ದರ್ಶನ್ ಹಾಗೂ ಸುದೀಪ್ ಅಭಿಮಾನಿಗಳ ನಡುವೆ ವಾರ್ ಶುರುವಾಗಿತ್ತು. ಸುದೀಪ್ ಹೇಳಿಕೆಗೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಿರುಗೇಟು ಕೊಟ್ಟ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಕಮೆಂಟ್ಗಳ ಸುರಿಮಳೆಯೇ ಸುರಿದಿತ್ತು. ತಮ್ಮ ವಿರುದ್ಧ ಅವಹೇಳನಕಾರಿ ಕಮೆಂಟ್ ಮಾಡಿದವರ ವಿರುದ್ಧ ಸ್ಕ್ರೀನ್ ಶಾಟ್ ಸಮೇತ ವಿಜಿ ಬೆಂಗಳೂರು ಸಿಟಿ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಿದ್ರು. ಹೀಗೆ ವಿಜಯಲಕ್ಷ್ಮಿ ಕಂಪ್ಲೇಂಟ್ ಕೊಟ್ಟು ಒಂದು ವಾರ ಕಳೆದು ಹೋಗಿದೆ. ಇವತ್ತು ಪೊಲೀಸ್ ಆಯುಕ್ತರ ಕಚೇರಿಗೆ ಭೇಟಿ ನೀಡಿದ್ದ ದಾಸನ ಪತ್ನಿ ಎಫ್ಐಆರ್ ದಾಖಲಿಸಿದ್ನಲ್ಲ, ಅದೇನ್ ಕ್ರಮ ಕೈಗೊಂಡಿರಿ ಅಂತ ಪ್ರಶ್ನೆ ಮಾಡಿದ್ರು. ಕಮಿಷನರ್ ಕಚೇರಿಯಿಂದ ಮನೆಗೆ ಹೋದ್ರೋ ಇಲ್ವೋ, ಅದಾಗ್ಲೇ ಇನ್ಸ್ಟಾಗ್ರಾಂನಲ್ಲಿ ಖಾಕಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಕಾನೂನು ಎಲ್ರಿಗೂ ಒಂದೇ ಅಂತ ನಾನು ಯಾವಾಗ್ಲೂ ನಂಬಿದ್ದೆ. ಆದ್ರೆ ಈ ಅನುಭವ ನನ್ನ ಆ ನಂಬಿಕೆಯನ್ನ ಪ್ರಶ್ನಿಸುವಂತೆ ಮಾಡಿದೆ. ನಾನು ದಾಖಲಿಸಿದ ದೂರು ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟಿದೆ. ಆದರೆ ಬೇರೊಬ್ಬ ಮಹಿಳೆಯ ದೂರಿನ ಬಗ್ಗೆ ಒಂದೇ ದಿನದಲ್ಲಿ ಕ್ರಮ ಕೈಗೊಂಡಿದ್ದಾರೆ. ಇದು ನನಗೆ ಆಶ್ಚರ್ಯ ತಂದಿದೆ. ಇದು ನಿಜವಾಗಿಯೂ ನನಗೆ ಆಶ್ಚರ್ಯವನ್ನುಂಟು ಮಾಡುತ್ತೆ. ನನ್ನ ದೂರು ಕಡಿಮೆ ಮುಖ್ಯವೇ ಅಥವಾ ಮಾನ್ಯವೇ? ವಕೀಲರ ಮೂಲಕ ನಿರಂತರವಾಗಿ ಹಿಂಬಾಲಿಸಿದ ಬಳಿಕವೂ ಕ್ರಮ ಇಲ್ಲ. ಈ ವಿಳಂಬ ಯಾವುದೇ ಬಾಹ್ಯ ಒತ್ತಡ ಅಥವಾ ಪ್ರಭಾವದಿಂದಾಗಿಲ್ಲ. ಯಾರು ಭಾಗಿಯಾಗಿದ್ದಾರೆ ಎಂಬುದರ ಮೇಲೆ ನ್ಯಾಯ ಅವಲಂಬಿತವಾಗಿರಬಾರದು. ನಾನಿದನ್ನ ಸುಮ್ಮನೆ ಬಿಡುವುದಿಲ್ಲ. ಹೀಗೆ ಪೊಲೀಸರು ನನ್ನ ಕಂಪ್ಲೇಂಟ್ ಅನ್ನ ನಿರ್ಲಕ್ಷಿಸಿದ್ದಾರೆ ಅಂತ ವಿಜಿ ಕಿಡಿಕಾರ್ತಿದ್ದಂತೆ ಎಲ್ಲರೂ ನಟಿ ರಮ್ಯಾ ಕಡೆ ನೋಡುವಂತೆ ಮಾಡಿದೆ. ಯಾಕಂದ್ರೆ ಈ ಹಿಂದೆ ರಮ್ಯಾ ವಿರುದ್ಧ ದರ್ಶನ್ ಅಭಿಮಾನಿಗಳು ತೀರಾ ಅಸಭ್ಯವಾಗಿ ಕಮೆಂಟ್ ಗಳನ್ನ ಮಾಡಿದ್ರು. ಆ ಬಗ್ಗೆ ರಮ್ಯಾ ಎಫ್ಐಆರ್ ದಾಖಲಿಸುತ್ತಿದ್ದಂತೆ ಪೊಲೀಸರು ಎಲ್ಲರನ್ನ ಒದ್ದು ಒಳಗೆ ಹಾಕಿದ್ರು. ಆದ್ರೆ ನನ್ನ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ವಿಜಯಲಕ್ಷ್ಮಿ ಕೆಂಗಣ್ಣು ಬೀರಿದ್ದಾರೆ. ವಿಜಿ ಮಾಡ್ತಿರುವ ಆರೋಪವನ್ನ ಪೊಲೀಸ್ ಕಮಿಷನರ್ ತಳ್ಳಿ ಹಾಕಿದ್ದಾರೆ. ನನ್ನ ಪ್ರಕಾರ ಆ ಥರ ಸುಳ್ಳು. ಪೊಲೀಸ್ ಎಲ್ಲರಿಗೋಸ್ಕರ ನಾವು ಇದ್ದೀವಿ. ನಾವು ಇಂಥ ವರ್ಗವರು, ಇಂಥ ಗ್ರೂಪು, ಇಂಥವ್ರಿಗೋಸ್ಕರ ಇಲ್ಲ. ಕ್ರೈಮ್ ರಿಜಿಸ್ಟರ್ ಆದಮೇಲೆ ನಾವು ಕ್ರಮ ತಗೊಳ್ತೀವಿ ಆ್ಯಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದೂ CCB ಲೆವೆಲಲ್ಲಿ ಮಾಡಿದ್ದೀವಿ. ತನಿಖೆ ಕೂಡ ನಡೀತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಲು ನಟ ಸುದೀಪ್ ನಿರಾಕರಿಸಿದ್ದಾರೆ. ನನ್ನ ಲೈಫಲ್ಲಿ ನನ್ನ ಬಗ್ಗೆ ಮಾತಾಡೋಣ, ಪಕ್ಕದ ಮನೆ ಬಗ್ಗೆ ಅಲ್ಲ. ಸದ್ಯಕ್ಕಂತೂ ವಿಜಯಲಕ್ಷ್ಮಿ ಪೊಲೀಸರ ಕಾರ್ಯವೈಖರಿಯನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಪೊಲೀಸರು ಅದ್ಯಾವ ಕ್ರಮ ಕೈಗೊಳ್ತಾರೋ ಕಾದು ನೋಡಬೇಕು. ಮಂಗಳ ಜೊತೆ ರಾಜಪ್ಪ, TV9 ಬೆಂಗಳೂರು.